ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯದನ ಕಾಂಗ್ರೆಸ್ಗೆ ಸಾಧ್ಯತೆ ಇಲ್ಲಂತಲ್ಲ. ಯಾಕಂದ್ರೆ ಪಬ್ಲಿಕ್ ಸೆಕ್ಟರ್ ಅಥವಾ MSME ಅಂತೀವಿ ನಾವು. ಮತ್ತು ಕೃಷಿಗೆ ಒಂದನೇದಾಗಿ ಮಾರ್ಕೆಟ್ ಕೊಡುವಂಥದ್ದು. ನೀವು ಅವ್ರು ಬೆಳೆದು ಕಲಿಸ್ಬೇಕಾಗಿಲ್ಲ. ರೈತ ದಿನದ 18 ತಾಸು ದುಡಿಯುವಂಥ ರೈತರಿದ್ದಾರೆ. ಇವತ್ತು ಹಾರ್ಡ್ ವರ್ಕ್ ಮಾಡೋರಿದ್ದಾರೆ. ಆದರೆ ಮಾರ್ಕೆಟ್ ಇಲ್ಲ. ಅವ್ರಿಗೆ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಆ ಬೆಲೆಯನ್ನು ಕೊಡಿಸುವಂಥ ಒಂದು ಕಾನೂನು ಮಾಡಿದರೆ ನಿಶ್ಚಿತವಾಗಿ ರೈತರು ಹೇಳ್ತಾರೆ. ಅವ್ರ ಜೊತೆಗೆ ಅನೇಕರಿಗೆ ಉದ್ಯೋಗ ಸಿಗ್ತಾವೆ. ಅದ್ರ ಜೊತೆಗೆ MSMEಗಳಿಗೆ ಅವ್ರು ಸ್ವಂತ ಉದ್ಯೋಗ ಮಾಡೋದಕ್ಕೆ ಬ್ಯಾಂಕ್ಗಳ ಮೂಲಕ ಈಗ ಏನು ಲಕ್ಷ ಸಾಲ ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೀರಿ ಈ ಕಾರ್ಪೊರೇಟ್ಗಳಿಗೆ. ಆದರೆ MSMEಗಳಿಗೆ ಹಂಚಿ ಅವ್ರಿಗೆ ಬೇಸಿಕ್ ನೀಡ್ಸ್ಗಳನ್ನ ಅಂದ್ರೆ ಅವ್ರಿಗೆ ಕಟ್ಟಡ ಆಗಿರ್ಬೋದು ಅಥವಾ ಕಾರ್ಮಿಕ ದುಡಿಯುವಂಥ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆ ಮಾರ್ಕೆಟ್ ಆಗುವುದಕ್ಕೆ ಅವ್ರು ನೆತ್ತಿಡುವಂಥ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಈ ದೇಶಕ್ಕೆ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅಷ್ಟೆಲ್ಲ ವರ್ಷಕ್ಕೆ 2 ಕೋಟಿ ಅಲ್ಲ 4-5-6 ಕೋಟಿ ಉದ್ಯೋಗ ಸೃಷ್ಟಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅಲ್ಲಿ ಕಾರ್ಮಿಕರ ಕೊರತೆ ಬರ್ತದ್ವಿನ ಕಾರ್ಮಿಕರು ಹೆಚ್ಚಾದ್ರಪ್ಪ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆ ದಿಶೆಯಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಇದರಿಂದಾಗಿ ಇಂದಿಲ್ಲ ನಾಳೆ BJP ಮಾತ್ರ ನಿಶ್ಚಿತವಾಗಿಯೂ ತನ್ನ ಅವನತಿ ಕಾರಣ ಈಗಾಗಲೇ ಅವನತಿ ಹೆಜ್ಜೆ ತೊರಟದ ಅಂತೇಳಿ ಭಾಳಷ್ಟು ಜನ ತಜ್ಞರು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು BJPನೂ ಎಚ್ಚರಗೊಳ್ಬೇಕಾಗಿದೆ. ಸುಮ್ಮನೆ ಏನೇನೋ ನಾವು ಹೇಳಿದರೆ ಆಗಲ್ಲ, ಜನ ನಂಬುವುದಿಲ್ಲ ಅನ್ನೋದನ್ನು. ಯಾಕೆಂದರೆ ಸಾಕ್ಷಿ ಹೊಸಪೇಟೆಯಲ್ಲಿ ಕೂಡಿದಂಥ ಜನರ ಸಾಕ್ಷಿಯಾಗಿದ್ದಾರೆ ಅಂಥೇಳಿ ಅನ್ನಿಸ್ತಾ ಇದೆ. ಒಟ್ಟೇನೋ ಆಗಲಿ, ಭೂ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಜೊತೆಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಒಳ್ಳೆ ಆಡಳಿತ ಕೊಡುವ